ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನಲ್ಲಿ ಆಲ್ ಅನ್ನ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಆವಾಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನು ನೋಡ್ಬೋದು. ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಏನೇ ಹೊಸ ಅಪ್ಡೇಟ್ ಬರಲಿ ಅಥವಾ ಯಾವುದೇ ಹೊಸ ಯೋಜನೆಗಳು ಬರಲಿ ಅದ್ರ ಬಗ್ಗೆ ನೀವು ವಿಡಿಯೋನ ನೋಡ್ಬೋದು. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತು 2 ವಿಷಯದ ಬಗ್ಗೆ ನಾನು ನಿಮಗೆ ಅಪ್ಡೇಟ್ನ ತಿಳಿಸ್ತಾ ಇದ್ದೀನಿ. ಮೊದಲನೇದು ಗೃಹಲಕ್ಷ್ಮಿ ಯೋಜನೆ 20ನೇ ಕಂತಿನ ಹಣ ನಿಮ್ಗೆ ಆಲ್ರೆಡಿ ನಾನು ನೆನ್ನೆ ವಿಡಿಯೋದಲ್ಲಿ ತಿಳಿಸಿದ್ದೆ. ಆಲ್ರೆಡಿ ಜಮೆ ಶುರುವಾಗಿದೆ. ಹೌದು, ಮೊನ್ನೆ ಮಧ್ಯಾಹ್ನದಿಂದನೇ 20ನೇ ಕಂತಿನ ಹಣ ಜಮೆ ಮಾಡ್ತಾ ಇದ್ದಾರೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ನಿಮಗೆ ಮೊನ್ನೆ ನೆನ್ನೆ ಅಥವಾ ಇವತ್ತು ಬೆಳಗ್ಗೆ ಏನಾದ್ರು ಗೃಹಲಕ್ಷ್ಮಿ 20ನೇ ಕಂತಿನ ಹಣ ಬಂದಿದೆ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ನೀವು ಯಾವ ಜಿಲ್ಲೆಯವರು ಅಂತ. ಇವತ್ತೇ ಅಂದರೆ ಇವಾಗ ಮೊನ್ನೆಯಿಂದನೇ ಬಂದಿದೆ ಅಂದರೆ ಎಲ್ರಿಗೂ ಒಟ್ಟಿಗೆ ಬರೋಣ. ನಿಮಗೂ ಕೂಡ ಗೊತ್ತಿದೆ, ಒಂದು 10ರಿಂದ 15 ದಿವಸನಾದ್ರೂ ತೊಗೊತಾರೆ. ಪ್ರತಿದಿನ ಇಷ್ಟಿಷ್ಟು ಲಕ್ಷ ಜನಕ್ಕೆ ಅಂತ ಜಮೆ ಮಾಡ್ಕೊತ ಬರ್ತಾರೆ. ಕಳೆದ ಬಾರಿ ಅಂದರೆ 19ನೇ ಕಂತಿನ ಹಣ ಮೈಸೂರು, ಬೆಂಗಳೂರು ಇಂಥ ಜಿಲ್ಲೆಗಳಿಗೆ ಸ್ವಲ್ಪ ಲೇಟಾಗಿ ಅಮೌಂಟು ಜಮೆ ಆಯಿತು. ಹಾಗಾಗಿ ಈ ಸತಿ ಫಸ್ಟ್ 20ನೇ ಕಂತಿನ ಹಣ ಬೆಂಗಳೂರು ಮತ್ತು ಮೈಸೂರು, ಹಾಸನ ಇಂಥ ಜಿಲ್ಲೆಗಳಲ್ಲಿ ಫಸ್ಟ್ ಜಮೆ ಮಾಡಿದ್ದಾರೆ. ನಿಮಗೂ ಕೂಡ ಅಂದರೆ ಬೇರೆ ಜಿಲ್ಲೆಯವ್ರಿಗೂ ಕೂಡ ಬರುತ್ತೆ, ಅವ್ರಿಗೆ ಬರಲ್ಲ ಅಂತಲ್ಲ. ಅಂದರೆ ಲಾಸ್ಟ್ ಟೈಮ್ ಅವರಿಗೆ ಸ್ವಲ್ಪ ಲೇಟ್ ಆಗಿದ್ದರಿಂದ ಈ ಸತಿ ಅವರಿಗೆ ಫಸ್ಟ್ ಹಾಕಿದ್ದಾರೆ ಅಷ್ಟೇ. ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ 20ನೇ ಕಂತಿನ ಹಣ ಬಂದಿದ್ರೆ ಯಾವ ಜಿಲ್ಲೆ ಅಂತ, ಅವಾಗ ಬೇರೆಯವ್ರಿಗೂ ಕೂಡ ಕನ್ಫರ್ಮೇಷನ್ ಸಿಗುತ್ತೆ. ಇದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಯಿತು. ಇನ್ನು ರೇಷನ್ ಕಾರ್ಡ್ ಬಗ್ಗೆ ನಿಮಗೂ ಕೂಡ ಗೊತ್ತಿದೆ, ನಾನು ಸಾಕಷ್ಟು ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ. ನಿಮಗೆ ಸಾಕಷ್ಟು ಬಾರಿ ತಿಳಿಸಿದ್ದೆ, KYC ಕಂಪಲ್ಸರಿ ಮಾಡಿದ್ದಾರೆ ರೇಷನ್ ಕಾರ್ಡ್ಗೆ. APL, BPL ಹಾಗೆ ಅಂತ್ಯೋದಯ ಕಾರ್ಡ್ ಅಂದ್ಬಿಟ್ಟು ಮೇ 31ನೇ ತಾರೀಕು ಲಾಸ್ಟ್ ಡೇಟ್ ಇತ್ತು. ನೀವು ನಿಮ್ಮ ರೇಷನ್ ಡಿಪೋಗಳಲ್ಲಿ ನೀವು ಈ ರೇಷನ್ ಕಾರ್ಡ್ KYC ಫ್ರೀಯಾಗಿ ಮಾಡೋಕ್ಕೆ ಅವಕಾಶನ ಮಾಡಿಕೊಟ್ಟಿದ್ರು. ಆಲ್ಮೋಸ್ಟ್ ಒಂದು 6ರಿಂದ 7 ತಿಂಗಳವರೆಗೂ ನಿಮಗೆ ಕಾಲಾವಕಾಶನ ಮಾಡಿಕೊಟ್ಟಿದ್ರು. KYC ಮಾಡಿಸ್ಕೊಳ್ಳಿ ಅಂದ್ಬಿಟ್ಟು 6 ತಿಂಗಳಿಂದ ಲಾಸ್ಟ್ ಡೇಟ್ನ ಪೋಸ್ಟ್ಪೋನ್ ಮಾಡ್ಕೊತಾನೆ ಬಂದರು. ಬಟ್ ಇವಾಗ 31ನೇ ತಾರೀಕು ಲಾಸ್ಟ್ ಡೇಟ್ ಅನೌನ್ಸ್ ಮಾಡಿದರು. ಬಟ್ ಇವಾಗ ಈ ತಿಂಗಳು ಕೂಡ ಪೋಸ್ಟ್ಪೋನ್ ಮಾಡ್ತಾರೆ ಅಂದರೆ ಖಂಡಿತವಾಗ್ಲೂ ಇಲ್ಲ. ಈಗ ಯಾರೆಲ್ಲ KYC ಮಾಡಿಸಿಲ್ಲ ಅವ್ರದ್ದೆಲ್ಲ ಕ್ಯಾನ್ಸಲೇಷನ್ ಪ್ರೋಸೆಸ್ ಶುರುವಾಗಿದೆ. ನಿಮಗೂ ಕೂಡ ಗೊತ್ತಿತ್ತು, ಮೊದಲೇ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಮಾಡ್ತಾಯಿದ್ರು. ಯಾರೆಲ್ಲ ಅನರ್ಹರಿರ್ತಾರೆ, ಯಾರೆಲ್ಲ ಫೇಕ್ ಡಾಕ್ಯುಮೆಂಟ್ನ ಕೊಟ್ಟು GST ಟ್ಯಾಕ್ಸ್ ಪೇಯರ್ಸ್ ಆಗಿರ್ತಾರೆ, ಗೌರ್ಮೆಂಟ್ ಜಾಬಲ್ಲಿ ಇಟ್ಕೊಂಡು ಕೂಡ ಲಕ್ಷಾಂತರ ಜನ BPL ಕಾರ್ಡ್ ಮಾಡಿಸ್ಕೊಂಡಿದ್ರು, ಅವ್ರದ್ದೆಲ್ಲ ಕ್ಯಾನ್ಸಲೇಷನ್ ಆಗ್ತಾ ಇತ್ತು. ಅದ್ರ ಜೊತೆಗೆ ಈ ತಿಂಗಳಲ್ಲಿ ನಿಮಗೆ ಯಾರೆಲ್ಲ KYC ಮಾಡಿಸ್ಕೊಂಡಿರಲ್ಲ ರೇಷನ್ ಕಾರ್ಡು, ಅವರ ಕಾರ್ಡು ಕೂಡ ಕ್ಯಾನ್ಸಲ್ ಆಗುತ್ತೆ. ಹೌದು, ನಿಮ್ಮ ಮನೆಯಲ್ಲಿ ಒಂದು 5 ಜನ ಇದ್ದೀರಾ, ಒಬ್ರದ್ದು KYC ಆಗಿಲ್ಲ ಅಂದರೂ ಇಡೀ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ನಾನು ಅದಕ್ಕೆ ಸಾಕಷ್ಟು ಬಾರಿ ಹೇಳಿರೋದು. ಹಾಗಾಗಿ ಸರ್ಕಾರದಿಂದ ಏನಾರು ಅಪ್ಡೇಟ್ ಬಂದರೆ ಪ್ರತಿಯೊಬ್ಬರು ಕೂಡ ಅದನ್ನು ಪಾಲಿಸಲೇಬೇಕು. ಯಾಕಂದರೆ ಸರ್ಕಾರದಿಂದ ಎಷ್ಟು ಪ್ರಯೋಜನಗಳನ್ನ ಕೊಟ್ಟಿದ್ದಾರೆ, ಎಷ್ಟು ಯೋಜನೆಗಳನ್ನ ಕೊಟ್ಟಿದ್ದಾರೆ. ಗ್ಯಾರಂಟಿ ಯೋಜನೆ ಆಗಿರ್ಬೋದು, ಕೇಂದ್ರ ಸರ್ಕಾರದಿಂದ ಮಹಿಳೆಯರಿಗಾಗಿರ್ಬೋದು, ಸ್ಟಾರ್ಟಪ್ ಬಿಸ್ನೆಸ್ ಮಾಡೋರಿಗಾಗಿರ್ಬೋದು, ಸಾಕಷ್ಟು ಯೋಜನೆಗಳನ್ನ ಕೊಟ್ಟಿದ್ದಾರೆ. ಅದು ನೀವು ಪ್ರಯೋಜನ ಪಡ್ಕೋಬೇಕಂದ್ರೆ ರೇಷನ್ ಕಾರ್ಡು, ಆಧಾರ್ ಕಾರ್ಡು ಇದೆಲ್ಲ ಏನಾರು ಅಪ್ಡೇಟ್ ಹೇಳಿದರೆ ಮಾಡಿಸ್ಕೊಳ್ಳೇಬೇಕು. ಸೊ ಯಾರೆಲ್ಲ ಮಾಡಿಸ್ಕೊಂಡಿಲ್ಲ, ಇವಾಗ ನಿಮಗೆ ಮಾಡಿಸ್ಕೊಳೋಕ್ಕೂ ಕೂಡ ಅವಕಾಶ ಎಲ್ಲ ಮುಗ್ದೋಗಿದೆ. ಲಾಸ್ಟ್ ಡೇಟು ಈ ತಿಂಗಳಿಂದ ಕ್ಯಾನ್ಸಲೇಷನ್ ಮಾಡ್ತಾ ಇದ್ದಾರೆ. ಹಾಗೆ ಇನ್ನೊಂದು ಅಪ್ಡೇಟ್ ಏನಪ್ಪ ಅಂತಂದರೆ ಆಧಾರ್ ಕಾರ್ಡ್ ಕೂಡ ಅಪ್ಡೇಟ್ ಮಾಡೋಕ್ಕೆ ಹೇಳಿದ್ದಾರೆ. ಅದು ಕೂಡ ಒಂದು 6-7 ತಿಂಗಳಿಂದ ಪೋಸ್ಟ್ಪೋನ್ ಮಾಡ್ಕೊತಾನೆ ಬಂದಿದ್ದಾರೆ. ಇವಾಗ ಜೂನ್ 14ನೇ ತಾರೀಕು ಲಾಸ್ಟ್ ಡೇಟ್ ಅನೌನ್ಸ್ ಮಾಡಿದ್ದಾರೆ. ಅದು ಕೂಡ ಫ್ರೀಯಾಗಿ ಅಪ್ಡೇಟ್ನ ಮಾಡಿಕೊಡ್ತಾ ಇದ್ದಾರೆ. ನಿಮಗೆ ಕರ್ನಾಟಕ 1 ಗ್ರಾಮ 1 ಇಂಥ ಸೈಬರ್ ಸೆಂಟರ್ಸ್ಗಳಲ್ಲೆಲ್ಲ ನೀವು ಮಾಡಿಸ್ಕೋಬಹುದು. ಯಾರೆಲ್ಲ ಮಾಡಿಸಿಲ್ಲ ಪ್ಲೀಸ್ ಮಾಡಿಸ್ಕೊಳ್ಳಿ. ಇದು ಕೂಡ ನಿಮಗೆ ಫ್ರೀಯಾಗಿ ಮಾಡ್ತಿದ್ದಾರೆ. ಲಾಸ್ಟ್ ಡೇಟ್ ಮುಗ್ದೋದ್ಮೇಲೆ ನೀವು ಫೈನ್ ಕಟ್ಟಿ ಅಪ್ಡೇಟ್ ಮಾಡಿಸ್ಕೋಬೇಕು. ಇಲ್ಲಾಂದರೆ ನಿಮಗೆ ಫೈನ್ ಕಟ್ಟು ಕೂಡ ಅಪ್ಡೇಟ್ ಮಾಡೋಕ್ಕೆ ಚಾನ್ಸ್ ಕೊಡಲ್ಲ, ಸೀದಾ ಕ್ಯಾನ್ಸಲೇಷನ್ ಮಾಡಿಬಿಡ್ತಾರೆ. ಸೊ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ತುಂಬಾ ಮುಖ್ಯ. ಹಾಗಾಗಿ ಇವಾಗ KYC ಅಂತೂ ಏನೂ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿದ್ದಾರಾ ಇಲ್ವಾ ಅಂತ ನೋಡಿ. ನಿಮ್ದು ಏನಾರ 10 ವರ್ಷ ಆಗಿದೆ ಆಧಾರ್ ಕಾರ್ಡ್ ಮಾಡಿ, ನಾನೇನು ಚೇಂಜಸ್ ಮಾಡಿಲ್ಲ ಹಾಗೆ ಇದೆ ಅಂತಂದರೆ ದಯವಿಟ್ಟು ಹೋಗಿ ಮಾಡಿಸ್ಕೊಳ್ಳಿ. ಇನ್ನು ಜೂನ್ 14ನೇ ತಾರೀಕುವರೆಗೂ ಲಾಸ್ಟ್ ಡೇಟ್ ಇದೆ. ನಿಮ್ಗೇನು ಒಂದು 10-15 ನಿಮಿಷದಲ್ಲಿ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಬಿಡುತ್ತೆ. ಸೊ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ನೀವು ಮಾಡಿಸಿದ್ದೀರಾ ಅಂದರೆ ಅಟ್ಲೀಸ್ಟ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯವ್ರು ಮಾಡಿಸಿದ್ದಾರಾ, ಅಥವಾ ನಿಮ್ಮ ಮನೇಲಿ ದೊಡ್ಡವರಿಗೆ ಗೊತ್ತಿರೋದಿಲ್ಲ ಈ ಥರ ಮಾಡಿಸ್ಬೇಕು ಅನ್ನೋದು ಅಪ್ಡೇಟೇ ಗೊತ್ತಿರಲ್ಲ. ಸೊ ಹಾಗಾಗಿ ಅಂಥವ್ರಿಗೆಲ್ಲ ಪ್ಲೀಸ್ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ಹಾಗೆ ಗೃಹಲಕ್ಷ್ಮಿ ಹಣ ಬಂದಿದೆಯಾ ಇಲ್ಲ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋದಿಂದ ಸ್ವಲ್ಪನಾದರೂ ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ. ಇದೇ ಥರ ವೀಡಿಯೋಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೊ ಮಚ್. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ನಮಸ್ಕಾರ.